ನನಗೆ ಗೊತ್ತಿಲ್ಲ ಮೇಡಮ್, ನಾನು ಸೆಲ್ಲುಳ್ಗೆ ಹಾಕಿದ್ದೆ. ನಾನು ಪುನಃ ಬಂದು ನೋಡಿದಾಗ ಎಡಗೈ ನಾಡಿಯಿಂದ ರಕ್ತ ಹರಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು ಮೇಡಮ್. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ಲು ಅಂತನಾ? ನೀನೇನ್ ಮಾಡ್ದೆ ಅವಳಿಗೆ? ನಾನು ಸ್ಟಾಪ್ ಇಟ್. ಅವಳ ಮೇಲೂ 3rd ಡಿಗ್ರಿ ಉಪಯೋಗ ಮಾಡಿದ್ಯಾ? ನಾನು ಎಷ್ಟು ಸರ್ತಿ ವಾರ್ನ್ ಮಾಡಿದ್ದೀನಿ ನಿಂಗೆ. ನಿನ್ ಹಳೆ ಚಾಳಿ ಇನ್ನು ಬಿಟ್ಟಿಲ್ಲ ನೀನು. ಇಡಿಯಟ್, ಯು ಆರ್ ಸಸ್ಪೆಂಡೆಡ್. ಮೇಡಮ್, ಇನ್ನೊಂದು ಮಾತಾಡಿದ್ರೆ ಒದ್ದು ಲಾಕಪ್ ಹಾಕ್ಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಸೀ ಯುವರ್ ಬ್ಲಡಿ ಫೇಸ್. ಗೆಟ್ ಲಾಸ್ಟ್. ಏನು ಏನಾಗಿತ್ತು ನಿಂಗೆ? ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಗಿತ್ತು ನಿಂಗೆ ಅಂದೆ? ಕಮ್ ಆನ್ ಟೆಲ್ ಮೀ. ಬೇಡಿ, ನೋಡಿ ಬೇಡಿ, ಹೊಡಿಬೇಡಿ, ನೋಡಿಬೇಡಿ, ಹೊಡಿಬೇಡಿ. ನೋಡಮ್ಮ, ಇಲ್ಲಿ ಕೇಳು. ನನ್ನನ್ನ ನಿನ್ನ ಅಕ್ಕ ಅಂತ ತಿಳ್ಕೊಂಡು ನಡೆದಿದ್ದನ್ನೆಲ್ಲ ಧೈರ್ಯವಾಗಿ ನನ್ನ ಹತ್ರ ಹೇಳು. ಯಾಕೆ? ಏನಾಯ್ತು? ಲವ್ ಫೇಲ್ಯೂರಾ? ಇಲ್ಲ ಯಾರಾದ್ರೂ ಬೆದರಿಕೆ ಹಾಕಿಲ್ಲ? ಇಲ್ಲ ಯಾರಾದ್ರೂ ನಿನ್ನ ಹಾಳು ಮಾಡಿದ್ರಾ? ಹೇಳಮ್ಮ, ಹೇಳು. ಯಾವ್ದ್ರ ಬಗ್ಗೆ ಹೇಳಿ ಮೇಡಮ್, ಹೇಳಿ. ನಡು ಬೀದಿಲಿ ನಮ್ ತಂದೆನ ರಾತ್ರಿ ಕೊಂದ್ರು, ಅದ್ರ ಬಗ್ಗೆ ಹೇಳ. ನ್ಯಾಯ ಕೇಳೋಕ್ ಹೋದ್ರೆ ನನ್ನನ್ನೇ ಒಳಗ್ ಹಾಕ್ಸಿದ್ರಲ್ಲ, ಆ ಮ್ಯಾಜಿಸ್ಟ್ರೇಟ್ ಬಗ್ಗೆ ಹೇಳ. ನನ್ ಜೈಲಿಗೆ ಬಂದ್ಮೇಲೆ ನಿಮ್ ಜನ ನನ್ನ ಸೂಳೆ ಅಂದ್ರು. ಹೆಣ್ಣು ಅಂತಾನು ನೋಡ್ದೆ, ನನ್ ಬಟ್ಟೆ ಎಲ್ಲ ಬಿಚ್ಚಿದ್ರು. ಎಷ್ಟೊಂದು ಹೊಡೆದ್ರು ಗೊತ್ತಾ? ನೋಡಿ ನೋಡಿ, ಇದನ್ನೆಲ್ಲ ಕೇಳಿದ್ಮೇಲೆ ನಮ್ ತಾಯಿ ಎದೆ ಹೊಡ್ಕೊಂಡು ಸತ್ತೋದ್ರು. ಅದ್ರ ಬಗ್ಗೆ ಹೇಳ. ಅಯ್ಯೋ, ಕೊನೆಗೂ ನಮ್ ತಾಯಿ ಮುಖ ನೋಡ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನ್ ಸಾಯ್ಬೇಕು, ನನ್ನ ಬಿಟ್ಬಿಡಿ, ನಾನ್ ಸಾಯ್ಬೇಕು. ಓಕೆ, ನಿನ್ ತಂದೆ ತಾಯಿ ಸತ್ತು ಹೋದ್ರು, ನಿನಗ್ ಜೈಲು ಶಿಕ್ಷೆ ಆಯ್ತು, ನಿನಗ್ ಕೆಟ್ಟ ಹೆಸರು ಬಂತು, ನೀನ್ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟೆ. ಯಾಕೆ? ಸತ್ತೋದೆ ಅಂತಾನೆ ಇಟ್ಕೋ. ಆಮೇಲೇನು? ಏನು ಮಹಾ ಸಾಧನೆ ಮಾಡ್ದಾಗಾಯ್ತಿದ್ರಿಂದ? ನನ್ನ ತಾಯಿ ಮುಖನೇ ನಾನು ನೋಡ್ಲಿಲ್ಲ ಅಂತ ಹೇಳಿದ್ಯಲ್ಲ. ಎಲ್ಲಾರ್ಗೂ ಅವ್ರವ್ರ ತಾಯಿ ಅಂದ್ರೆ ಹೆಚ್ಚಾದ್ರೆ ನಮಗೆಲ್ಲ ತನ್ನ ಒಡಲಿನ ಭದ್ರವಾದ ಕೋಟೆಯಲ್ಲಿ ಆಶ್ರಯ ಕೊಟ್ಟು ನಿನ್ನ ತಂದೆ ತಾಯಿ ಅಂತ ಕೋಟ್ಯಾಂತರ ಜನಗಳಿಗೆ ಆಶ್ರಯ ಕೊಟ್ಟಿರೋ ಈ ಭೂಮಿ ತಾಯಿ, ಅವಳ ಗತಿ ಏನಮ್ಮ? ಅವಳ ಗತಿ ಏನು? ಅವಳಿಗೋಸ್ಕರ ಕಣ್ಣೀರಿಡೋರು ಯಾರಿದ್ದಾರೆ? ನಿನ್ನ ಹಾಗೆ ಹೆದರಿ ಬೆದರಿ ಮೂಲೆ ಸೇರಿದ್ದಿದ್ರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕಿತ್ತೂರು ಚೆನ್ನಮ್ಮ, ಸರೋಜಿನಿ ನಾಯ್ಡು ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತ? ದೇಶ ಆಳ್ತಾ ಇದ್ದ ತಂದೆನ ಕಳ್ಕೊಂಡು, ದೇಶದ ಮುಂದಾಳತ್ವ ವಹಿಸಬೇಕಾದ ಸಮಯದಲ್ಲಿ ಗಂಡನ್ನ ಕಳ್ಕೊಂಡು, ದೇಶ ಆಳ್ತಾ ಇದ್ದ ಸಮಯದಲ್ಲಿ ಮಗನ್ನ ಕಳ್ಕೊಂಡು ಇಂದಿರಾ ಗಾಂಧಿ ನಿನ್ನ ಹಾಗೆ ಆಲೋಚನೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಭಾರತದ ಇತಿಹಾಸದಲ್ಲಿ ಆಕೆ ಹೆಸರು ಹಚ್ಚ ಹಸಿರಾಗಿರೋದಕ್ಕೆ ಸಾಧ್ಯ ಇರ್ತಾ ಇತ್ತ? ಪರರ ಸಂತೋಷದಲ್ಲೇ ತನ್ನ ಸಂತೋಷ ಕಾಣ್ತಾ ನೋವು ಸಂಕಟಗಳಿಂದ ನರಳ್ತಾ ಇರೋ ರೋಗಿಗಳಿಗೆ ಸಂಜೀವಿನಿ ಆಗಿರೋ ಆ ಮದರ್ ತೆರೇಸಾ, ಅವ್ರ ಬಗ್ಗೆ ಒಂದ್ಸಲ ಆಲೋಚನೆ ಮಾಡಿ ನೋಡು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತಾರೆ. ಆದ್ರೆ ಹೆಣ್ಣಿಗೆ ಯಾರಿದ್ದಾರೆ? ಯಾರೂ ಇಲ್ಲ. ಬಟ್ ಆತ್ಮವಿಶ್ವಾಸ ಅದೇ ಅವಳ ಹತ್ರ ಇರೋದು. ಯಾವ ಹೆಣ್ಣು ಆತ್ಮವಿಶ್ವಾಸ ತುಂಬಿಕೊಂಡು ಮುಂದೆ ಬಂದು ನಿಲ್ತಾಳೋ ಅಂತ ಹೆಣ್ಣಿಗೆ ದೇವಾನು ದೇವತೆಗಳು ತ್ರಿಮೂರ್ತಿಗಳೇ ಬಗ್ಗೆ ಸಲಾಂ ಹೊಡೆದಿರುವಾಗ ಆ ಆತ್ಮವಿಶ್ವಾಸಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಯೋಚನೆ ಮಾಡಿ. ಅಂತ ಶಕ್ತಿಯುತವಾದ ಆತ್ಮವಿಶ್ವಾಸ ತುಂಬಿಕೊಂಡಿರೋ ಹೆಣ್ಣು ಎಷ್ಟು ಸಾಧನೆ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡು. ಈ 4 ಗೋಡೆಗಳ ಮಧ್ಯೆ
ಏನ್ ತಾನೇ ಸಾಧಿಸೋಕ್ಕಾಗುತ್ತೆ? ಇಟ್ಸ್ ಇಂಪಾಸಿಬಲ್. ಇಂಪಾಸಿಬಲ್ ಅನ್ನ ಪಾಸಿಬಲ್ ಮಾಡೋ ಶಕ್ತಿ ಇರೋದು ಮನುಷ್ಯರಿಗೆ ಮಾತ್ರ. ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್? ಆರ್ಟ್ಸ್ ಗ್ರಾಜುಯೇಟ್. ನಿನ್ನ ಆಂಬಿಷನ್ ಏನು? ಎಲ್ಲ ಹೆಣ್ಮಕ್ಳಿಗೂ ಏನ್ ಆಸೆ ಇರುತ್ತೋ ಹಾಗೆ ಒಂದು ಒಳ್ಳೆ ಹುಡುಗನ ಜೊತೆ ಮದುವೆ ಆಗಿ ತಂದೆ ತಾಯಿ ಗಂಡನ ಜೊತೆ ಸಂತೋಷವಾಗಿರ್ಬೇಕು ಅನ್ನೋ ಆಸೆ ನನ್ನಲ್ಲೂ ಇತ್ತು. Nonsense. You know what is my greatest ambition? You know that? My death should be remembered. Yes. ನಾನು ಸತ್ತ ಮೇಲೂ ಜನ ನನ್ನನ್ನ ನೆನಪಿನಲ್ಲಿ ಇಟ್ಕೋಬೇಕು. ಅದು ಬಿಟ್ಟು ಹೆಣ್ಣಾಗಿ ಹುಟ್ಟಿದ ಮಾತ್ರಕ್ಕೆ ಹೆಂಡತಿಯಾಗಿ ತಾಯಿಯಾಗಿ ಅಜ್ಜಿಯಾಗಿ ಒಂದ್ ದಿವಸ ಸದ್ಯ ಸತ್ತೋದ್ಲಪ್ಪ ಅಂತ ಹೇಳಿಸ್ಕೊಳ್ಳೋ ಕಾಲ ಹೊರಟೋಯ್ತು. ಗಂಡಸಿ ಇದ್ರೂ ಬದುಕ್ಬೇಕು, ಗಂಡಸಿ ಇಲ್ಲ ಅಂದ್ರೆ ಅವನ್ ಸತ್ತೋದ ಅಂತ ತಿಳ್ಕೊಂಡ್ ಬದುಕ್ಬೇಕು. ನೀನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಟೀಚರ್ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು, ಲಾಯರ್ ಆಗ್ಬೋದು, ಇಲ್ಲ ನನ್ ಥರ ಪೊಲೀಸ್ ಆಫೀಸರ್ ಆಗ್ಬೋದು. ನಾನು ಖೈದಿ, ಪೊಲೀಸ್ ಆಫೀಸರ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಇಲ್ಲೂ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇದೆ. ಕಷ್ಟಪಟ್ಟು ಓದು, ಹೈ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೋ. ಅದಕ್ಕೆ ಏನೇನು ಫೆಸಿಲಿಟಿ ಬೇಕೋ ಅದನ್ನೆಲ್ಲ ನಾನ್ ಮಾಡ್ಕೊಡ್ತೀನಿ. ಯಾಕೆ ಸಾಧ್ಯ ಇಲ್ಲ? ಪ್ರಿಯಾಂಕಾ, ಕಂಗ್ರ್ಯಾಚುಲೇಷನ್ಸ್. IPS ಎಕ್ಸಾಮಿನೇಷನ್ ಪಾಸ್ ಮಾಡ್ಬಿಟ್ಟಿದ್ಯಾ? ನಿಜವಾಗ್ಲೂ? ಎಸ್. ಮೇಡಮ್, ನಾನು ಪಾಸ್ ಆಗ್ಬಿಟ್ಟೆ ಮೇಡಮ್. ಯಾಕೆ ಮೇಡಮ್, ನಾನು ಪಾಸ್ ಆಗಿದ್ದು ನಿಮ್ಗೆ ಸಂತೋಷ ಆಗ್ಲಿಲ್ವಾ? ಹೇಳಿ ಮೇಡಮ್, ನಿಮ್ಗೆ ಖುಷಿ ಆಗ್ಲಿಲ್ವಾ ಮೇಡಮ್? ಹೇಳಿ ಮೇಡಮ್.
ನೀನು ಎಕ್ಸಾಮ್ನಲ್ಲಿ ಪಾಸ್ ಆಗಿರೋದು ನನಗೆ ತುಂಬ ಸಂತೋಷ. ಆದರೆ ಆದ್ರೆ ಆದ್ರೆ ಏನ್ ಮೇಡಮ್? ಆದರೆ ನೀನು ಕ್ರಿಮಿನಲ್ ಕೇಸಿಗೆ ಸಂಬಂಧಪಟ್ಟವಳಾಗಿರೋದ್ರಿಂದ ನಿನ್ನ ಸೆಲೆಕ್ಷನ್ನ ಹೆಲ್ಡಪ್ ಮಾಡಿದ್ದಾರೆ.